ಓಂ ಶಾಂತಿ. ನಾವು ಇವತ್ತು ಅವ್ಯಕ್ತ ಮಾಸ ನಡೀತಾ ಇದೆ. ಮಾಸದಲ್ಲಿ ಎಲ್ಲರೂ ಕೂಡ ಪುರುಷಾರ್ಥ ಇದ್ದಾರೆ. ಆ ಪುರುಷಾರ್ಥದೊಳಗೆ ನಾವು ಹೇಗೆ ಫೈಷ್ಠಾ ಸ್ವರೂಪವನ್ನು ಅನುಭವ ಮಾಡಬೇಕು ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಫೈಷ್ಠಾ ಸ್ವರೂಪ ಅನುಭವ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯೊಳಗೆ ಇರಬಾರ್ದು, ಆಕರ್ಷಣೆ ಇರಬಾರ್ದು. ನಮ್ಮ ಮನಸ್ಸು ಏನು ಮಾಡ್ತಾ ಇರುತ್ತೆ, ವ್ಯಕ್ತಿಗಳಲ್ಲಾಗಲಿ, ವೈಭವಗಳಾಗಲಿ, ಪದಾರ್ಥಗಳಲ್ಲಾಗಲಿ, ಅಲ್ಲೆಲ್ಲ ನಮ್ದು ಏನಾಗ್ತಾ ಇರುತ್ತೆ, ಮನಸ್ಸು ಸಿಕ್ಕಿ ಹಾಕಿಕೊಳ್ತಾ ಇರುತ್ತೆ. ಈಗ ಅಲ್ಲಿಂದ ನಮಗೆ ಏನು ಮಾಡಬೇಕಾಗಿದೆ, ಮನಸ್ಸನ್ನು ತೆಗೆದು ಹಾಕಬೇಕಾಗಿದೆ. ಅಲ್ಲಿ ಒಂದ್ ವೇಳೆ ನಮ್ಮ ಮನಸ್ಸು ಸಿಕ್ಕಿ ಹಾಕಿಕೊಳ್ತಾ ಇದೆಯಪ್ಪ ಅಂತಂದ್ರೆ ಫೈಷ್ಠಾ ಸ್ವರೂಪದ ಅನುಭವ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ. ಫೈಷ್ಠಾ ಸ್ವರೂಪದ ಅನುಭವ ಮಾಡಬೇಕು ಅಪ್ಪ ಅಂತಂದ್ರೆ ಫಸ್ಟ್ ನಮ್ದು ಮನಸ್ಸ ಏನಿರಬೇಕು, ಸ್ವಚ್ಛವಾಗಿರ್ಬೇಕು. ಮನಸ್ಸದೊಳಗೆ ಯಾವುದೇ ರೀತಿಯೊಳಗೆ ವ್ಯರ್ಥ ವಿಚಾರ ಕೂಡ ಇರಬಾರ್ದು. ಅನೇಕರ ಪ್ರತಿ ನಮ್ಗೆ ಏನಿರ್ತಾ ಇರುತ್ತೆ, ವ್ಯರ್ಥ ವಿಚಾರಗಳು ಕೂಡ ನಡೀತಾ ಇರುತ್ತೆ. ನಮ್ಮ ಆಗ ಹೋಗಿರುವಂಥದ್ದು ಪಾಸ್ಟದ ಘಟನೆಯ ಬಗ್ಗೆ ನಾವೇನ್ ಮಾಡ್ತಾ ಇರ್ತೀವಿ, ವಿಚಾರವನ್ನು ಕೂಡ ಮಾಡ್ತಾ ಇರ್ತೀವಿ. ಈ ಕಲಿಯುಗ ಅಂತಿಮ ಸಮಯದೊಳಗೆ ಮನುಷ್ಯಾತ್ಮ ಏನಿಲ್ಲ ಅಂದ್ರೂ ಕೂಡ 85% ಏನ್ ಮಾಡ್ತಾ ಇರ್ತಾನ್ರಿ, ವ್ಯರ್ಥ ವಿಚಾರವನ್ನೇ ಮಾಡ್ತಾ ಇರ್ತಾನ್ರಿ. ವ್ಯರ್ಥ ವಿಚಾರ ಮಾಡ್ಲಿಂದ ಏನ್ರಿ ನಮ್ಗೆ ಲಾಭ ಐತ್ರಿ? ಏನು ಕೂಡ ಇಲ್ಲ. ಆದ್ರೂ ಕೂಡ ನಾವೇನ್ ಮಾಡ್ತಾ ಇರ್ತೀವ್ರಿ, ಆ ವ್ಯರ್ಥ ವಿಚಾರವನ್ನು ಮಾಡ್ತಾ ಇರ್ತೀವ್ರಿ. ಆದ್ರೆ ನಾವು ನೋಡ್ಬೋದೇ ಇಲ್ರಿ, ಎಲ್ಲಿ ನಮ್ದು ವಿಚಾರಗಳನ್ನ ನಡೀತಾ ಇದೆ ಅಂತ. ಅದನ್ನ ಹೇಗೆ ನಾವು ಕಂಟ್ರೋಲಿಂಗ್ ಮಾಡ್ಕೋಬೇಕು ಅಂಬುದನ್ನ ನಾವು ಎಷ್ಟು ನೋಡ್ಕೋತಾ ಹೋಗ್ತೀವಿ, ನಮ್ಮಲ್ಲಿ ಏನ್ ಬರ್ತಾ ಇದ್ದಾರೆ, ಆ ರೀತಿ ಕಂಟ್ರೋಲಿಂಗ್ ಪವರ್ ಕೂಡ ಬರ್ತಾ ಇರುತ್ತೆ. ಸೂಕ್ಷ್ಮ ರೀತಿಯೊಳಗೆ ನಾವೇನ್ ಮಾಡ್ಬೇಕಾಗಿದೆ, ಚೆಕಿಂಗ್ ಮಾಡ್ಕೋಬೇಕಾಗಿದೆ. 85% ಹೆಲ್ಪ್ ಮಾಡ್ತಾ ಇರ್ತಾರೆ. ಮತ್ತೆ ಆಗಿರುವಂತ ಮಾತುಗಳ ಬಗ್ಗೆನೂ ಕೂಡ ಏನ್ ಮಾಡ್ತಾ ಇರ್ತಾರೆ, ವಿಚಾರಗಳು ಕೂಡ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಏನ್ ಮಾಡ್ಬೇಕಾಗಿದೆ, ನಮಗೆ ತೆಗೆದು ಹಾಕ್ಬೇಕು ಅಂತ. ವ್ಯರ್ಥ ವಿಚಾರಗಳಿಗೆ 0% ಇರ್ಬೇಕ್ರಿ. ಆಗ ನಮಗೆ ಫೈಷ್ಠಾ ಸ್ಥಿತಿದ ಅನುಭವ ಮಾಡ್ಲಿಕ್ಕೆ ಆಗುತ್ತೆ. ಅಂದ್ರೆ ಲೈಟ್ನೆಸ್ ನಮ್ಮಲ್ಲಿ ಬರ್ತಾ ಇರುತ್ತೆ ಅಂತ. ಅದಕ್ಕೆ ನಮ್ಮಲ್ಲಿ ಮನಸ್ಸೊಳಗೆ ಯಾವುದೇ ರೀತಿಯೊಳಗೆ ವಿಚಾರಗಳು ಕೂಡ ಇರಬಾರ್ದ್ರಿ. ಮತ್ತೆ ವಾಚಾದೊಳಗ್ರಿ, ಎರಡನೇದಾಗಿದೆ ವಾಚ ಆಗಿದೆ. ವಾಣಿದೊಳಗೂ ಕೂಡ ನಮ್ಮಲ್ಲಿ ಅದೇ ರೀತಿಯೊಳಗೆ ಪಾಸಿಟಿವ್ನೆಸ್ ನೊಳಗೆ ಮಾತನಾಡ್ತಾ ಇರ್ಬೇಕು ಅಂತ. ಯಾವುದೇ ರೀತಿಯೊಳಗೆ ನೆಗೆಟಿವ್ ಥಾಟ್ಸ್ಗಳಾಗಲಿ, ವ್ಯಕ್ತಿ ವಿಚಾರಗಳಾಗಲಿ ಆ ರೀತಿ ಮಾತನಾಡ್ಲಿಕ್ಕೆ ಹೋಗ್ಬಾರ್ದ್ರಿ. ಈಗ ಅದೇ ರೀತಿಯಲ್ಲಿ ನಾವು ವಾಣಿದೊಳಗೆ ಅನೇಕರಿಗೆ ದುಃಖ ಕೊಡುವಂತ ಮಾತುಗಳನ್ನ ಮಾತನಾಡಬಾರ್ದು ಅಂತ. ಈಗ ಅನೇಕರಿಗೆ ನಾವೆಷ್ಟು ದುಃಖ ಕೊಟ್ಟು ಮಾತನಾಡ್ತಾ ಇರ್ತೀವಿ, ಅವ್ರದ್ದು ಸ್ಥಿತಿ ನಾವು ಕೆಡ್ಸಲಿಂದ ಅವ್ರದ್ದು ಸ್ಥಿತಿ ಕೆಡ್ ಬಂದಾಗ ನಮ್ದೇ ಸ್ಥಿತಿ ಕೆಡ್ತೈತ್ರಿ. ಅಂದ್ರೆ ಅವ್ರದ್ದು ಪ್ರಭಾವ ನಮ್ಮ ಮೇಲೆ ಬೀಳ್ತಾ ಇರುತ್ತೆ ಅಂತ. ಆ ರೀತಿ ಸಂಕಲ್ಪವನ್ನು ಮಾಡಿ ಅನೇಕರಿಗೆ ಆ ರೀತಿ ಬೈತಾ ಇರ್ತಾರಲ್ರಿ, ನಮ್ದು ಸ್ಥಿತಿ ಏನಾಗ್ತಾ ಇರುತ್ತೆ, ಕೆಡ್ಸ್ಕೋಬೇಕಾಗತ್ತೆ. ಆಗ ನಮ್ದು ಸ್ಥಿತಿಯೊಳಗೆ ಲೈಟ್ನೆಸ್ ಇರುವುದಿಲ್ಲ. ಅದಕ್ಕೆ ಅನ್ಯರಿಗೆ ಯಾವುದೇ ರೀತಿಯೊಳಗೆ ನಾವು ಕಟು ವಚನವನ್ನ ಮಾತನಾಡಬಾರ್ದು. ಇನ್ನೊಬ್ಬರಿಗೆ ನಮ್ಮ ಮಾತದಿಂದ ಸುಖ ಕೊಡುವಂತ ಮಾತನ್ನೇ ಮಾತನಾಡ್ತಾ ಇರ್ಬೇಕು. ಮತ್ತೆ ಇನ್ನೊಬ್ಬರಿಗೆ ಉಮ್ಮಂಗ ಉತ್ಸಾಹ ಕೊಡುವಂತದ ಮಾತನಾಡ್ತಾ ಇರ್ಬೇಕ್ರಿ. ಮತ್ತೆ ಇನ್ನೊಬ್ಬರಿಗೂ ಕೂಡ ಅವರಿಗೆ ಮುಂದುವರಿಸುವಂತ ಮಾತುಗಳನ್ನೇ ಮಾತನಾಡ್ತಾ ಇರ್ಬೇಕು. ಪ್ರೇರಣಾ ಕೊಡುವಂತ ಮಾತುಗಳನ್ನೇ ನಾವು ಮಾತನಾಡ್ತಾ ಇರ್ಬೇಕು. ಆ ರೀತಿ ನಮ್ದು ಮಾತುಗಳು ಕೂಡ ಇರ್ಬೇಕು. ಆಗ ನಮ್ಗ ಮಾತಿನಲ್ಲಿ ಏನೈತೆ, ಲೈಟ್ನೆಸ್ ಇರುತ್ತೆ. ಅಂದ್ರೆ ಫೈಷ್ಠಾ ಸ್ಥಿತಿ ಕೂಡ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗ್ತೈತ್ರಿ, ಅನುಭವ ಕೂಡ ಆಗ್ತಾ ಇರುತ್ತೆ. ಅದೇ ರೀತಿ ವಾಣಿದೊಳಗಾದ್ರಿ, ಮೂರನೇದು ಕರ್ಮದೊಳಗೂ ಕೂಡ ಅದಕ್ಕೆ ದಾದಿ ಹೇಳ್ತಾ ಇರ್ತಾರೆ, ಕರವನ್ ಹಾರ್ ಶುಭ ಇದ್ದಾರೆ. ಮಾಡಿ ಮಾಡಿಸೋರು ಯಾರಾಗಿದ್ದಾರೆ, ಪರಮಾತ್ಮ ಇದ್ದಾರೆ. ನಿಮಿತ್ತ ಅಂತ ತಿಳ್ಕೊಂಡು ನಾವು ಮಾಡ್ಬೇಕು ಅಂತ. ಹ್ಯಾಕ್ ಮಾಡೋದಪ್ಪ, ಯಾರಪ್ಪ, ಏನು ಅಂತ ಆ ರೀತಿ ನಾವು ಚಿಂತೆಗಳನ್ನ ಮಾಡಬಾರ್ದು ಅಂತ. ಎಲ್ಲಾ ಚಿಂತೆ ಮಾಡ್ಬೇಕಾಗಿದೆ, ಪರಮಾತ್ಮಗೆ ಕೊಟ್ಟು ಬಿಡ್ಬೇಕು ಅಂತ. ನಿಶ್ಚಿಂತವಾಗಿ ನಮಗೆ ಕರ್ಮವನ್ನ ಮಾಡ್ಬೇಕಾಗಿದೆ. ಮಾಡ್ಸೋರು ಯಾರಾಗಿದ್ದಾರೆ, ಬಾಬಾ. ನಿಮಿತ್ತವಾಗಿ ಅಷ್ಟೇ ನಾವು ಮಾಡ್ಬೇಕು ಅಂತ. ಆ ರೀತಿ ತಿಳ್ಕೊಂಡು ನಾವು ಕರ್ಮವನ್ನು ಮಾಡ್ತಾ ಇದ್ದಾಗೆ ಜೀವನದೊಳಗೆ ಏನಾಗ್ತಾ ಇರ್ತದೆ, ನಮಗೆ ಸಫಲತೆನೂ ಕೂಡ ಸಿಗ್ತಾ ಇರುತ್ತೆ. ಮತ್ತೆ ಕರ್ಮದೊಳಗೆ ಜ್ಞಾನನೂ ಕೂಡ ಏನಿರ್ಬೇಕ್ರಿ, ಸಮಾವೇಶ ಇರ್ಬೇಕು. ಸಾಧಾರಣವಾಗಿರುವಂತದ್ದು ಕರ್ಮ ನಮ್ದು ಆಗಿರ್ಬಾರ್ದ್ರಿ. ಅದೇ ರೀತಿ ನಮ್ದು ಕರ್ಮದೊಳಗೆ ಯೋಗದ ಕೂಡ ಸಮಾವೇಶ ಇರ್ಬೇಕ್ರಿ. ಅನ್ಯರಿಗೂ ಕೂಡ ಅದು ಯೋಗದ ಏನಾಗ್ತದೆ, ಪ್ರಭಾವ ಬೀಳ್ತಾ ಇರ್ಬೇಕು. ನಾವು ಯೋಗದೊಳಗೆ ಇದ್ಕೊಂಡು ಎಷ್ಟು ಕರ್ಮವನ್ನು ಮಾಡ್ತಾ ಇರ್ತೇವ್ರಿ, ಆ ವೃತ್ತಿಯೊಳಗೆ ಏನಾಗ್ತೈತ್ರಿ, ಚೇಂಜಸ್ ಆಗ್ತೈತೆ. ಇನ್ನೊಬ್ರಿಗೆ ಏನಾಗ್ತದೆ, ಪ್ರಭಾವ ಬೀಳ್ತಾರೆ. ನೋಡ್ರಿ ಇವ್ರು ಎಷ್ಟು ಶಾಂತಿದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ನಮ್ ನೋಡಿ ಅವರು ಕೂಡ ಏನಾಗ್ತಾ ಇರ್ತಾರೆ, ಪರಿವರ್ತನೆ ಆಗ್ತಾ ಇರ್ತಾರೆ. ಅದಕ್ಕೆ ಕರ್ಮದೊಳಗೆ ಜ್ಞಾನ ಮತ್ತು ಯೋಗ ಎರಡು ಕೂಡ ಏನಾಗ್ಬೇಕ್ರಿ, ಸಮಾವೇಶ ಆಗ್ಬೇಕು ಅಂತ. ಈ ರೀತಿ ಇದ್ದಾಗ ನಮಗೆ ಲೈಟ್ನೆಸ್ ಅದ ಏನ್ ಮಾಡಿ
ಮಾಡ್ಲಿಕ್ಕೆ ಆಗ್ತೈತ್ರಿ, ಅನುಭವ ಮಾಡ್ಲಿಕ್ಕೆ ಆಗ್ತಾ ಇರುತ್ತೆ. ಅಂದ್ರೆ ಫರಿಷ್ಠಾ ಸ್ಥಿತಿ ಕೂಡ ಅನುಭವ ಕೂಡ ಮಾಡ್ಲಿಕ್ಕೆ ಆಗ್ತಾ ಇರುತ್ತೆ. ಈಗ ಅದೇ ರೀತಿ ಮೂರನೇದಾಗಿದೆ ಸಂಬಂಧ ಸಂಪರ್ಕಗಳು ಕೂಡ. ಸಂಬಂಧದೊಳಗೆ ಅನೇಕ ವ್ಯಕ್ತಿಗಳು ಕೂಡ ಬರ್ತಾ ಇರ್ತಾರೆ. ಅದರೊಳಗೆ ಎಲ್ಲರ ಪ್ರತಿ ನಮಗೆ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಇರ್ಬೇಕ್ರಿ. ಮತ್ತೆ ಆತ್ಮಿಕ ಭಾವನೆ ಕೂಡ ಅವರ ಅನುಭವ ಕೂಡ ಮಾಡ್ತಾ ಇರ್ಬೇಕು ಅಂತ. ಈಗ ಸಂಬಂಧದೊಳಗೆ ಏನಾಗ್ತಾ ಇರ್ತೀರಿ, ಸ್ವಭಾವ ಸಂಸ್ಕಾರಗಳು ಕೂಡ ಟಕ್ರಾವ್ ಆಗ್ತಾರೆ, ಅಂದ್ರೆ ಜಗಳ ಕೂಡ ಆಗ್ತಾ ಇರುತ್ತೆ. ಆ ರೀತಿ ಆಗ್ತಾ ಇದ್ದರೆ ಲೈಟ್ನೆಸ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅನುಭವ ಮಾಡ್ಲಿಕ್ಕೆ ಆಗುದಿಲ್ಲ. ಹಗುರತೆ ಕೂಡ ಅನುಭವ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಮಗೆ ಸರಳತೆ ಮತ್ತು ಸಹಜತೆ ಏನ್ ಮಾಡ್ಬೇಕಾಗಿದೆ, ಗುಣಗಳನ್ನ ಧಾರಣೆ ಮಾಡ್ಕೋಬೇಕು ಅಂತ. ಆ ಸಂಸ್ಕಾರಗಳ ಇನ್ನೊಬ್ಬರ ಸಂಸ್ಕಾರ ಜೊತೆಗೆ ನಮ್ದು ಸಂಸ್ಕಾರ ಏನಾಗ್ಬೇಕ್ರಿ, ಮಿಲನ ಆಗ್ಬೇಕು ಅಂತ. ಅವ್ರ ಸಂಸ್ಕಾರಕ್ಕೆ ನಮ್ಮ ಸಂಸ್ಕಾರ ಹೊಂದಾಣಿಕೆ ಆಗ್ಬೇಕು. ಅವ್ರು ಹೇಗಿದ್ದಾರಂತ ತಿಳ್ಕೊಂಡು ಆ ರೀತಿ ನಮ್ಗೆ ಏನ್ ಮಾಡ್ಬೇಕಾಗಿದೆ ರೀ, ನಡೀತಾ ಹೋಗ್ಬೇಕು. ಅವಾಗ ಅವ್ರ ಜೊತೆ ಜಗಳ ಆಗ್ತೈತಿನ್ರಿ, ಇಲ್ಲ ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಂಡ್ರೆ ಅವ್ರ ಜೊತೆ ನಮ್ದು ಏನಾಗುದಿಲ್ರಿ, ಜಗಳಾನೇ ಆಗುದಿಲ್ಲ. ಆ ರೀತಿ ನಮ್ದು ಕರ್ಮದೊಳಗೆ, ಸಂಬಂಧ ಸಂಪರ್ಕದೊಳಗೆ ಮತ್ತೆ ಸಂಸ್ಕಾರದೊಳಗೆ ಏನಾಗ್ಬೇಕ್ರಿ, ಸಾರ ಮಿಲನ ಆಗ್ಬೇಕು ಅಂತ. ಆಗ ನಮ್ಗೆ ಏನಾಗ್ತೈತ್ರಿ, ಲೈಟ್ನೆಸ್ ಅದು ಕೂಡ ಅನುಭವ ಕೂಡ ಮಾಡ್ಲಿಕ್ಕೆ ಆಗ್ತಾ ಇರುತ್ತೆ. ಈಗ ಅದೇ ರೀತಿನೇ ರೀ, ಈಗ ಹೇಳ್ತಾ ಇರ್ತಲ್ರಿ, ಫರಿಷ್ಠಾ ಏನ್ ಮಾಡ್ತಾ ಇರ್ತಾರೆ, ಭೂಮಿ ಮೇಲೆ ಕಾಲನೇ ಇರೋದಿಲ್ಲ, ಅವ್ರು ಏನ್ ಮಾಡ್ತಾ ಇರ್ತಾರೆ, ಸದಾ ಹಾರ್ತಾ ಇರ್ತಾರೆ ಅಂತ. ಅದಕ್ಕೆ ಹಾರ್ತಾ ಇರ್ತಾ ಅರ್ಥಾತ್ ಅಂದ್ರೆ ನಮ್ದು ಬುದ್ಧಿ ರೂಪಿ ಕಾಲ ಈ ದೇಹ ಅಭಿಮಾನದೊಳಗೆ ಇರಬಾರ್ದು ಅಂತ. ಅದಕ್ಕೆ ಶರೀರ ಕೂಡ ಮಣ್ಣಿನಿಂದ ಮಾಡಲ್ಪಟ್ಟಿರುವ ಶರೀರ, ಪಂಚತತ್ವಗಳಿಂದ ಮಾಡಲ್ಪಟ್ಟಿರುವಂತದ್ದೇನಾಗಿದೆ, ಶರೀರ ಆಗಿದೆ. ಅದಕ್ಕೆ ನಮ್ದು ಆತ್ಮ ಅಂದ್ರೆ ಈ ಶರೀರ ಭಾನದೊಳಗೆ ಬರ್ಬಾರ್ದ್ರಿ. ಈ ಶರೀರದಿಂದ ನಾವು ಏನಾಗ್ಬೇಕಾಗಿದೆ, ಡಿಟ್ಯಾಚ್ ಆಗ್ಬೇಕು ಅಂತ. ಈ ಶರೀರ ಭಾನದಿಂದ ಮುಕ್ತರಾಗ್ಬೇಕು. ಆಗ ನಮಗೆ ಫರಿಷ್ಠಾ ಸ್ಥಿತಿಯ ಅನುಭವ ಕೂಡ ಮಾಡ್ಲಿಕ್ಕೆ ಆಗ್ತಾ ಇರತ್ತೆ. ಈಗ ಅದೇ ರೀತಿ ಹೇಳತ್ತಿರ್ಲಿ, ಫ್ಲೈಟ್ ಕೂಡ ಹಾರ್ಬೇಕಪ್ಪ ಅಂತ ರಿಫೈನ್ಡ್ ಆಯಿಲ್ ಬೇಕ್ರಿ. ಆಗ ಅದೇನ್ ಮಾಡ್ತಾ ಇರ್ತೇವೆ, ಹಾರ್ತಾ ಇರ್ತೈತೆ. ಹಾಗೆ ನಮ್ದು ಬಾಬಾ ಹೇಳ್ತಿರ್ತಾರೆ ನೋಡ್ರಿ ಮುಳಿದೊಳಗ, ಅಂತರ್ವಾಹಕದಿಂದ ನೀವು ನನ್ನ ಹತ್ರ ಬರ್ರಿ ಅಂತ. ಅಂತರ್ವಾಹಕ ಆಗ್ಬೇಕಪ್ಪ ಅಂತಂದ್ರೆ ಯಾವ್ದಪ್ಪ ಅಂತಂದ್ರೆ ನಮ್ದು ಮನಸ್ಸು, ಬುದ್ಧಿ ಮತ್ತೆ ನಮ್ದು ಹೃದಯ ಅದೇನಿರ್ಬೇಕು, ಸ್ವಚ್ಛ. ನಮ್ದು ಮನಸ್ಸು ಏನಿರ್ಬೇಕ್ರಿ, ಫಸ್ಟ್ ಸ್ವಚ್ಛವಾಗಿರ್ಬೇಕು ಅಂತ. ಬುದ್ಧಿ ಏನಿರ್ಬೇಕು, ಸ್ಪಷ್ಟವಾಗಿರ್ಬೇಕು. ಮತ್ತೆ ನಮ್ದು ಹೃದಯ ಕೂಡ ಏನಿರ್ಬೇಕ್ರಿ, ಸ್ವಚ್ಛವಾಗಿರ್ಬೇಕು. ಆಗ ಈ ಅಂತರ್ವಾಹಕದಿಂದ ಈ ಮನಸ್ಸು ಬುದ್ಧಿ ಮೂಲಕ ಏನ್ ಮಾಡ್ಲಿಕ್ಕೆ ಆಗ್ತಾ ಇರ್ತೈತ್ರಿ, ಪರಮಾತ್ಮನ ಜೊತೆಗೆ ಬುದ್ಧಿಯಾಗೂ ಕೂಡ ಜೋಡಿಸ್ಲಿಕ್ಕೆ ಆಗುತ್ತೆ. ಆಗ ಇದರ ಮೂಲಕ ನಮಗೆ ಮೇಲೆ ಹೋಗ್ಲಿಕ್ಕೆ ಆಗುತ್ತೆ ಅಂತ. ಮನಸ್ಸು ಬುದ್ಧಿ ಮೂಲಕ ಪರಮಾತ್ಮನ ಹತ್ರ ಹೋಗಿ ತಲುಪಲಿಕ್ಕೆ ಆಗುತ್ತೆ. ಪರಮಾತ್ಮಂದು ಕೂಡ ಅನುಭೂತಿ ಕೂಡ ಮಾಡ್ಲಿಕ್ಕೆ ಆಗುತ್ತೆ ಅಂತ. ಹಾಗೆ ಬ್ರಹ್ಮವ್ವ ಹೇಳ್ತಿರ್ತಾರೆ ನೋಡ್ರಿ, ಬ್ರಹ್ಮವ್ವರದು ಸಾಕಾರೊಳಗೆ ಯಾರೆಲ್ಲ ಇದ್ರಲ್ಲಿ, ಆಗ ಸಾಕಾರೊಳಗೆ ಬ್ರಹ್ಮವ್ವಗೆ ನೋಡ್ತಾ ಇದ್ದಾಗೆ ಬ್ರಹ್ಮವ್ವ ನೋಡ್ತಾ ಇಲ್ರಿ, ಫರಿಷ್ಠಾದ ನೋಡ್ತಾ ಇದೀನಂತ ಆ ರೀತಿ ಅವರು ಅನುಭವ ಮಾಡ್ತಾ ಇರ್ತಿದ್ರು ಅಂತ. ಬಾಬಾ ಬ್ರಹ್ಮವ್ವ ಯಾವಾಗ್ಲೂ ಕೂಡ ಶರೀರದಿಂದ ಡಿಟ್ಯಾಚ್, ಫರಿಷ್ಠಾ ಸ್ವರೂಪದ ಏನ್ ಮಾಡ್ತಾ ಇರ್ತಿದ್ರು, ಎಲ್ಲರೂ ಕೂಡ ಅನುಭವನ ಮಾಡಿಸ್ತಾ ಇರ್ತಿದ್ರು, ಸಾಕ್ಷಾತ್ಕಾರ ಕೂಡ ಮಾಡಿಸ್ತಾ ಇರ್ತಿದ್ರು ಅಂತ. ಆ ರೀತಿ ನಾವು ಮಕ್ಕಳಿಗೂ ಕೂಡ ಏನ್ ಮಾಡ್ಬೇಕಾಗಿದೆ, ಆ ರೀತಿ ಅನ್ಯರು ಕೂಡ ಅನುಭವನ ಕೂಡ ಮಾಡಿಸ್ತಾ ಇರ್ಬೇಕು ಅಂತ. ಅದೇ ರೀತಿ ಮಮ್ಮನು ಕೂಡ ಹೇಳ್ತಾ ಇರ್ತಿದ್ರಿ, ಮಮ್ಮ ಯಾವಾಗ್ಲೂ ಕೂಡ ಅಂದ್ರೆ ಭೂಮಿ ಮೇಲೆ ಕಾಲು ಇಡ್ಬೇಕಾದ್ರೂ ಕೂಡ ಅಂದ್ರೆ ಆ ರೀತಿ ಹಗುರತೆದಿಂದ್ರಿ, ಭೂಮಿಗೂ ಕೂಡ ಏನು ಕಷ್ಟ ಆಗ್ಬಾರ್ದು ಅಂತ. ಆ ರೀತಿ ನಮ್ದು ನಡೆಗೆ ಇರ್ಬೇಕು, ಆ ರೀತಿ ನಮ್ದು ನಡೆಯೋದು ಇರ್ಬೇಕು ಅಂತ, ಆ ರೀತಿ ನಮ್ದು ಹಗುರತೆ ಇರ್ಬೇಕು ಅಂತ. ಆ ರೀತಿ ನಾವು ಏನ್ ಮಾಡ್ಬೇಕಾಗಿದೆ, ಫರಿಷ್ಠಾ ಸ್ಥಿತಿಯನ್ನ ಅನುಭವ ಮಾಡ್ಬೇಕಾಗಿದೆ. ಹಾಗೆ ಬ್ರಹ್ಮವರು ಅವ್ರದ್ದು ಹೇಳ್ತಾ ಇರ್ತಿದ್ರಿ, ದಾದಿಯ ಜೊತೆ ಚಿಟ್ ಚಾಟ್ ಮಾತನಾಡ್ತಾ ಇದ್ದಾಗೆ ಹಾಗೆ ಬ್ರಹ್ಮ ಬಾವರು ಗುಲ್ಜಾರ್ ದಾದಿಗೆ ಮೇಲೆ ಕಳ್ಸಿದ್ರಿ, ಸೂಕ್ಷ್ಮ ತಂಗಡಿಗೆ ಕಳ್ಸಿದ್ರಿ. ಗುಲ್ಜಾರ್ ದಾದಿ ಮೇಲೆ ಹೋದಾಗೆ ಅವಾಗ ಅಲ್ಲಿ ಹೇಗೆ ಇದೆ ನೋಡ್ಕೊಂಡ್ ಬಾ ಅಂತ ಹೇಳ್ತಾ ಇದ್ದಾಗೆ ಬ್ರಹ್ಮ ಬಾವರ್ದು ಅವ್ಯಕ್ತವಾಗಿರುವಂತದ್ದು ಅಲ್ಲಿ ಏನಿದ್ರಿ, ಫರಿಷ್ಠಾ ಸ್ವರೂಪವಾಗಿರುವಂತದ್ದು ಇದ್ರಿ. ಆದ್ರೆ ಇಲ್ಲಿದೆಯ ಅವ್ರು ನೋಡ್ಕೊಂಡ್ ಬಂದ್ರೆ ಅಲ್ಲಿ ಬಹಳ ಪ್ರಕಾಶಮಯವಾಗಿರುವಂತದ್ದು ಬ್ರಹ್ಮ ಬಾವರ್ದು ಏನಾಗಿದ್ರೆ ಫರಿಷ್ಠಾ ಸ್ವರೂಪ ಸ್ಥಿತಿ ಆಗಿದ್ರಿ, ಆ ರೀತಿ ಸ್ವರೂಪ ಇತ್ರಿ. ಅದನ್ನ ಏನ್ ಮಾಡ್ತಾ ಬಂದ್ರು, ಗುಲ್ಜಾರ್ ದಾದಿ ನೋಡ್ಕೊಂಡು ಮತ್ತೆ ಕೆಳಗಡೆ ಬಂದ್ರೆ ಆಗ ಬ್ರಹ್ಮವ್ವ ಕೇಳ್ತಾರೆ, ಅಲ್ಲಿ ಏನ್ ನೋಡ್ಕೊಂಡ್ ಬಂದಿ ಅಂತ. ಅವ್ರು ಅನುಭವದೊಳಗೆ ಮಾಡಿದ್ರಿ. ಬಾವಾಗ ನೋಡ್ತಾ ನೋಡ್ತಾ ಅಲ್ಲಿದ ಅನುಭವ ಏನ್ ಮಾಡ್ತಾರೆ, ಗುಲ್ಜಾರ್ ದಾದಿ ಹೇಳ್ತಾರೆ. ಆಗ ಅವರು ಏನ್ ಅನುಭವ ಮಾಡಿದ್ರಪ್ಪ ಅಂತಂದ್ರೆ, ಬಾಬಾ ನಿನ್ ತರ ಇರುವಂತದ್ದು ಶರೀರ ಅಲ್ಲೂ ಕೂಡ ಇದೆ, ಆದ್ರೆ ಅದು ಹೊಳೆಯುವಂತಿರುವಂತದ್ದು ಪ್ರಕಾಶಮಯವಾಗಿರುವಂತದ್ದು ಕಾಯ ಆಗಿದೆ ಅಂತ ಹೇಳ್ತಾರೆ, ಶರೀರ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿದೇನಾಗಿದೆ ಅಲ್ರಿ, ಸಾಕಾರ ಒಳಗಿರುವಂತದ್ದು ಏನಾಗಿದೆ ಶರೀರ,
ಅದು ಅಷ್ಟು ಲೈಟ್ನೆಸ್ ಇಲ್ಲ. ಆದ್ರೆ ಸೂಕ್ಷ್ಮತಂತ್ರೊಳಗೆ ಏನಿದಲ್ರಿ ಅದು ಪ್ರಕಾಶವಾಗಿರುವಂತದ್ದು ಶರೀರ ಆಗಿದೆ. ಇಲ್ಲಿದೇನಾಗಿದೆ ಇಲ್ಲಿ ಸಾಕಾರೊಳಗಿರುವಂತದ್ದು ಶರೀರ ಏನಾಗಿದೆ ಅಷ್ಟು ಲೈಟ್ನೆಸ್ ಇಲ್ಲ ಅಂತ, ಪ್ರಕಾಶಮಯ ಇಲ್ಲ ಅಂತ. ಅಲ್ಲಿದ್ದ ಆ ರೀತಿ ಇದೆ. ಅದ್ ನೋಡ್ಕೊಂಡ್ ಬಂದಾಗೆ ಬಾಬಾ ಮತ್ತ ಆ ರೀತಿ ಪುರುಷಾರ್ಥ ಮಾಡ್ಲಿಕ್ಕೆ ತೊಡಗ್ತಾರೆ. ಅಂದ್ರೆ ನಮ್ದು ಕೂಡ ಎಲ್ಲರದು ಕೂಡ ಸೂಕ್ಷ್ಮತಂತ್ರೊಳಗೇನಿದ್ದಾರೆ, ಎಲ್ಲರದು ಕೂಡ ಪ್ರಕಾಶಮಯವಾಗಿರುವಂತದ್ದು ಫರಿಷ್ಠಾ ಸ್ವರೂಪ ಸಂಪೂರ್ಣವಾಗಿರುವಂತದ್ದು ಅಲ್ಲಿ ನಮ್ದು ಫರಿಷ್ಠಾ ಸ್ವರೂಪ ಇದೆ ರೀ. ಇದು ಪುರುಷಾರ್ಥಿ ಸ್ವರೂಪ ರೀ, ಅದು ಸಂಪೂರ್ಣವಾಗಿರುವಂತದ್ದು ಫರಿಷ್ಠಾ ಸ್ವರೂಪ ಆಗಿದೆ. ಈಗ ನಮಗೇನ್ ಮಾಡ್ಬೇಕಾಗಿದೆ, ಶರೀರದಿಂದ ಡಿಟ್ಯಾಚ್ ಆ ಸ್ವರೂಪದೊಳಗಿದೆ ಏನ್ ಮಾಡ್ಬೇಕಾಗಿದೆ, ಅನುಭವ ಮಾಡ್ಬೇಕು. ಈ ಶರೀರದಿಂದ ಡಿಟ್ಯಾಚ್ ಆಗಿ ವಿಜುವಲೈಸೇಷನ್ ಮಾಡ್ಕೋಬೇಕಾಗಿದೆ. ನಾವು ಫರಿಷ್ಠಾ ಸ್ವರೂಪ ಆ ಸ್ವರೂಪದೊಳಗೆ ಇದ್ಕೊಂಡು ನಮಗೆ ಅನುಭವ ಮಾಡ್ಬೇಕು ಅಂತ. ಈಗ ಕೆಲವರಿಗೆ ನೋಡ್ರಿ ಯಾವ ರೀತಿಯಪ್ಪ ಅಂತಂದ್ರೆ ಬಹಳ ಸಮಯದೊಳಗೆ ಫರಿಷ್ಠಾ ಸ್ಥಿತಿದೊಳಗೆ ಅನುಭವ ಮಾಡ್ಲಿಕ್ಕೆ ಆಗುದಿಲ್ರಿ. ಯಾಕೆ ಆಗುದಿಲ್ರಿ? ಯಾಕ್ರಿ? ಯಾಕೆಪ್ಪ ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿಯೊಳಗೆ ಲೈಟ್ನೆಸ್ ಅನುಭವ ಮಾಡಿದಿರಲ್ರಿ, ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಒಂದು ವ್ಯಕ್ತಿ ವೈಭವ ಪದಾರ್ಥದೊಳಗೆ ಒಂದಲ್ಲ ಒಂದು ಮನಸ್ಸೊಳಗೆ ಏನಾಗ್ತಾ ಇದೆ ಸಿಕ್ ಹಾಕೊಂಡ್ ಬಿಟ್ಟಿರ್ತಾರೆ. ಮತ್ತೆ ಯಾವ್ದಾರ ರೀತಿಯೊಳಗೆ ಏನಾಗ್ತೈತಿ ವ್ಯಕ್ತಿ ವಿಚಾರ ಕೂಡ ಮಾಡ್ತಾ ಇರ್ತಾರೆ. ಹಾಗಿದ್ದಾಗ್ರಿ ಆಗ ಫರಿಷ್ಠಾ ಸ್ಥಿತಿ ಅನುಭವ ಮಾಡ್ಲಿಕ್ಕೆ ಆಗ್ತಿದ್ರಿ? ಬಹಳ ಸಮಯದೊಳಗೆ ಫರಿಷ್ಠಾ ಸ್ಥಿತಿ ಅನುಭವ ಮಾಡ್ಲಿಕ್ಕೆ ಆಗ್ತಿದ್ರಿ? ಆಗುದೇ ಇಲ್ರಿ. ಕೆಲವರು ನಾವು ಮಾಡ್ಬೇಕಂತ ಅನ್ಕೊಳ್ತೀವಿ, ಆದ್ರೂ ಕೂಡ ಆಗುದಿಲ್ಲ. ಯಾಕೆ ಆಗುದಿಲ್ಲಪ್ಪ ಅಂತಂದ್ರೆ ಫಸ್ಟ್ ನಮ್ದು ಇದೆಲ್ಲ ಫೌಂಡೇಶನ್ ಇರ್ಬೇಕ್ರಿ. ಮುಂಚೆ ಇದು ಪುರುಷಾರ್ಥವನ್ನ ಮಾಡ್ಬೇಕು ಅಂತ. ಅಂದ್ರೆ ನಾವ್ ಯಾವ ರೀತಿ ಫರಿಷ್ಠಾ ಸ್ಥಿತಿ ಅನುಭವ ಮಾಡ್ಬೇಕಪ್ಪ ಅಂತಂದ್ರೆ ಇದು ಮುಂಚೆ ಎಲ್ಲೋ ಕೂಡ ತಯಾರಿಕೆ ಇರ್ಬೇಕ್ರಿ. ಅಂದ್ರೆ ನಮ್ದು ಮನಸ್ಸು ಬುದ್ಧಿ ಎಲ್ಲೂ ಇಲ್ಲಿ ಏನೋ ಏನಾಗ್ಬಾರ್ದ್ರಿ, ಸಿಕ್ ಹಾಕೋಬಾರ್ದ್ರಿ. ಆಗ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗ್ತೈತ್ರಿ, ಫರಿಷ್ಠಾ ಸ್ಥಿತಿದ ಅನುಭವ ಮಾಡ್ಲಿಕ್ಕೆ ಆಗತ್ತೆ ಅಂತ. ಇದರಿಂದ ಎಲ್ಲಾದ್ರಿಂದ ಏನಾಗ್ಬೇಕ್ರಿ, ಡಿಟ್ಯಾಚ್ ಆಗ್ಬೇಕು ಅಂತ. ಈಗ ಒಂದ ಗುಲಾಬಿ ಹೂವಿನ ಇರ್ತೈತ್ರಲ್ರಿ, ಅದು ಫುಲ್ ಅಳದಾಗ್ರಿ ಅದು ತಂದ ಪಕ್ಕಳಿ ಎಲ್ಲ ಏನಾಗ್ತೈತಿ ತಾನೇ ಹೊಚ್ಕೊಂಡ್ ಬಿಡ್ತೈತ್ರಿ, ಹೌದಿಲ್ರಿ? ಅದು ಬೀಸ ಅಷ್ಟೇ ಹೊಡ್ಕೊಂಡ್ ಬಿಡ್ತೈತ್ರಿ. ಹಂಗ್ರಿ ನಾವು ಕೂಡ ಫುಲ್ ಸಂಪೂರ್ಣ ಸ್ಥಿತಿಯೊಳಗೆ ಹೊಂದಾಗೆ ನಮ್ದು ಮನಸ್ಸು ಬುದ್ಧಿ ಅಲ್ಲಿ ಎಲ್ಲಾ ಕಡೆ ಏನಾಗುದಿಲ್ಲ, ಸಿಕ್ ಹಾಕುದಿಲ್ರಿ. ಏಕ್ ಬಾ ದೂಸರಾ ನಾವು ಬೈ, ಒಬ್ಬ ತಂದೆಗೆ ಅಷ್ಟೇ ನಾವೇನ್ ಮಾಡ್ತಾ ಹೋಗ್ತೀರಿ, ನೆನ್ಪ್ ಮಾಡ್ತಾ ಹೋಗ್ತೀವಿ ಅಂತ. ಇದರಿಂದ ಎಲ್ಲಾ ಕಡೆಯಿಂದ ಡಿಟ್ಯಾಚ್ ಆದಾಗ ಮಾತ್ರ ಒಬ್ಬ ತಂದೆಗೆ ಏನ್ ಮಾಡ್ಲಿಕ್ಕೆ ಆಗ್ತಿತ್ರಿ, ನೆನ್ಪ್ ಮಾಡ್ಲಿಕ್ಕೆ ಆಗ್ತೈತ್ರಿ. ಮತ್ತೆ ಫರಿಷ್ಠಾ ಸ್ಥಿತಿದು ಕೂಡ ಅನುಭವ ಮಾಡ್ಲಿಕ್ಕೆ ಆಗ್ತೈತ್ರಿ. ಆವಾಗ ನಮ್ಗೆ ಲೈಟ್ನೆಸ್ ಕೂಡ ಅನುಭವ ಮಾಡ್ತಾ ಇರ್ತೇವೆ. ಇಲ್ಲಪ್ಪ ಅಂತಂದ್ರೆ ಅಲ್ಲಿ ತಕ್ಕ ನಮ್ಗೆ ಆಗುದೇ ಇಲ್ರಿ. ಅದಕ್ಕೆ ಈಗ ಅನುಭವ ಮಾಡ್ಬೇಕಪ್ಪ ಅಂತಂದ್ರೆ ಅಮೃತ ವೇಳಾನ ಏನ್ ಮಾಡ್ತಾ ಇರ್ಬೇಕ್ರಿ, ಅನುಭವ ಮಾಡ್ತಾ ಇರ್ಬೇಕ್ರಿ. ಅಮೃತ ವೇಳಾನೇ ನಾ ಇರ್ತಿ ಫರಿಷ್ಠಾ ಸ್ವರೂಪ ಆತ್ಮ ಇದ್ದೀನಿ, ಈ ಶರೀರದಿಂದ ಡಿಟ್ಯಾಚ್ ಫರಿಷ್ಠಾ ಸ್ವರೂಪ ಆತ್ಮ ಇದ್ದೀನಿ ಅಂತ ಏನ್ ಮಾಡ್ತಾ ಇರ್ಬೇಕ್ರಿ, ಅನುಭವ ಮಾಡ್ತಾ ಇರ್ಬೇಕು. ಬೆಳಗ್ಗಿದಿಂದಾನೇ ಈ ರೀತಿ ನಾವು ಅನುಭವ ಮಾಡ್ತಾ ಇದ್ದಾಗ ಇಡೀ ದಿವಸದೊಳಗೆ ಏನಿರ್ತಿದ್ರೆ ಅದು ಅನುಭವ ಮಾಡ್ಲಿಕ್ಕೆ ಆಗ್ತಾ ಇರ್ತೈತಿ. ಅಂದ್ರೆ ನಾವು ಈ ಶರೀರದಿಂದ ಡಿಟ್ಯಾಚ್ ಫರಿಷ್ಠಾ ಸ್ವರೂಪ ಇದ್ದೀನಿ ಅಂತ ಪ್ರಕಾಶಮಯವಾಗಿರುವಂತದ್ದು ಕಾಯ ಆಗಿದೆ. ಮತ್ತೆ ಕರ್ಮದೊಳಗೂ ಕೂಡ ಮಾಡ್ತಾ ಇದ್ದಾಗೂ ಕೂಡ ಇಡೀ ದಿವಸದೊಳಗೂ ಕೂಡ ಏನ್ ಮಾಡ್ತಾ ಇರ್ಬೇಕ್ರಿ, ಇದನ್ನ ಅಭ್ಯಾಸ ಮಾಡ್ತಾ ಇರ್ಬೇಕು. ಆಗ ನಾವು ಯೋಗದೊಳಗೆ ಗೊತ್ತಾಗಿ ಏನಾಗ್ತೈತಿದ್ರಿ, ಫರಿಷ್ಠಾ ಸ್ವರೂಪದ ಅನುಭವ ಮಾಡ್ಲಿಕ್ಕೆ ಆಗ್ತಾ ಇದೆ. ಇಡೀ ದಿವಸದೊಳಗೆ ಎಲ್ಲಾ ವ್ಯರ್ಥ ವಿಚಾರ ಮಾಡಿ ಯೋಗದೊಳಗೆ ಕೂತಾಗ ಫರಿಷ್ಠಾ ಸ್ವರೂಪ ಅನುಭವ ಮಾಡ್ಬೇಕಪ್ಪ ಅಂತಂದ್ರೆ ಆಗ ಆಗುದೇ ಇಲ್ರಿ. ಅದಕ್ಕೆ ನಮ್ಗೆ ಏನ್ ಇರ್ಬೇಕ್ರಿ, ಇಡೀ ದಿವಸದ ಕೂಡ ಪ್ರಾಕ್ಟೀಸ್ ಇರ್ಬೇಕು, ಸಮಾನದೊಳಗೆ ಇರ್ಬೇಕು. ಈ ಶರೀರದಿಂದ ಡಿಟ್ಯಾಚ್ ಆಗುವಂಥದ್ದು, ಅಶರೀರ ಆಗುವಂಥದ್ದು, ಈ ರೀತಿ ನಾವು ಅಭ್ಯಾಸ ಮಾಡ್ತಾ ಇದ್ದಾಗ ಮಾತ್ರ ಫರಿಷ್ಠಾ ಸ್ಥಿತಿ ಏನ್ ಮಾಡ್ಲಿಕ್ಕೆ ಆಗ್ತದ್ರಿ, ಅನುಭವ ಮಾಡ್ಲಿಕ್ಕೆ ಆಗತ್ತೆ ಅಂತ. ಅದಕ್ಕೆ ಬಾಬಾ ಹೇಳ್ತಿರ್ತಾರೆ ಸಾಕಾರಿ ಆಕಾರಿ ನಿರಾಕಾರಿ, ಈ ರೀತಿ 3 ಸ್ಟೇಜ್ ಕೂಡ ನೀವು ಅನುಭವವನ್ನು ಮಾಡ್ತಾ ಇರಿ ಅಂತ. ಬರುದು ಹೋಗುದು ಬರುದು ಹೋಗುದು ಈ ರೀತಿ ನಾವು ಅನುಭವ ಮಾಡ್ತಾ ಇರ್ಬೇಕ್ರಿ. ಕರ್ಮದೊಳಗೆ ಇದ್ದಾಗೆ ಬರುದು, ಮತ್ತೆ ಕರ್ಮದಿಂದ ಡಿಟ್ಯಾಚ್ ಆಗಿ ಮತ್ತೆ ಫರಿಷ್ಠಾ ಸ್ವರೂಪದನ್ನ ಅನುಭವ ಮಾಡ್ತಾ ಇರ್ಬೇಕು ಅಂತ. ಕರ್ಮದೊಳಗಿದ್ದಾಗೂ ಆ ರೀತಿ ಲೈಟ್ನೆಸ್ ಇದೆ ಅನುಭವ ಮಾಡುದ್ರಿ. ಈ ರೀತಿ ನಾವು ಮಾಡ್ತಾ ಇದ್ದಾಗ ಯೋಗದೊಳಗೆ ಗೊತ್ತಾಗ ಏನಾಗ್ತೈತಿ, ಬಹಳ ಸಮಯದೊಳಗೆ ಫರಿಷ್ಠಾ ಸ್ಥಿತಿದು ಕೂಡ ನಮ್ಗೆ ಅನುಭವ ಕೂಡ ಮಾಡ್ಲಿಕ್ಕೆ ಆಗ್ತಾ ಇರುತ್ತೆ ಅಂತ. ಈ ರೀತಿ ಇವತ್ತ ಅವ್ಯಕ್ತ ಫರಿಷ್ಠಾ ಸ್ವರೂಪದನ್ನ ಹೇಗೆ ಅನುಭವ ಮಾಡ್ಬೇಕು ಅಂತ ಕಾಮೆಂಟ್ರಿ ಮೂಲಕ ನೋಡೋಣ.